ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ನಾನು ತೆಂಗಿನಕಾಯಿ ಬರ್ಫಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ತೆಂಗಿನಕಾಯಿ ಬರ್ಫಿ ಮಾಡಲಿಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೇನೆ. ಪ್ಲೇನ್ ತೆಂಗಿನಕಾಯಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿನ ನಾನು ಇನ್ನೊಮ್ಮೆ ಶೇರ್ ಮಾಡ್ತೇನೆ. ಇದಕ್ಕೆ 2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡು ಅದನ್ನ ತರಿಯಾಗಿ ರುಬ್ಕೊಳ್ಬೇಕು. ಈ ರೀತಿ ಅಂದರೆ ಪುಡಿ ಪುಡಿಯಾಗಿ ಕಾಣ್ತದೆ, ಆದರೆ ಒಣ ಕೊಬ್ಬರಿ ಅಲ್ಲ, ಇದು ಹಸಿ ತೆಂಗಿನಕಾಯಿ ತುರಿ. ಅದನ್ನು ತರಿಯಾಗಿ ರುಬ್ಬಿಟ್ಕೊಂಡಿರುವಂಥದ್ದು. ನೀರು ಹಾಕಬೇಡಿ ರುಬ್ಬುವಾಗ. ಈಗ ನಾವು ಬರ್ಫಿನ ಯಾವ ಟ್ರೇನಲ್ಲಿ ನಿಮಗೆ ಹಾಕಬೇಕು ಅಂತಿದೆ ಆ ಟ್ರೇಗೆ ಮೊದಲೇ ತುಪ್ಪ ಸವರ್ಕೊಂಡು ಇಟ್ಕೊಳ್ಳಿ. ಒಂದು ಪ್ಯಾನಲ್ಲಿ 4 ದೊಡ್ಡ ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಹುರಿದು ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿದು ಅದನ್ನು ಪ್ಯಾನಿಂದ ತೆಗೆದಿಡಿ, ಇಲ್ಲದಿದ್ರೆ ಕಪ್ಪಾಗ್ತದೆ. ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೇನೆ ನಾನು. ಈಗ ಅದೇ ಪ್ಯಾನ್ಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ. ನೀವು 2 ಕಪ್ ತನಕನೂ ಹಾಕ್ಬೋದು, ನಾನು ಅರ್ಧ ಕಪ್ ಕಡಿಮೆ ಮಾಡಿದ್ದೇನೆ. ಅದಕ್ಕೆ ಸಕ್ಕರೆ ಮುಳುಗುವ ತನಕ ಅಥವಾ ಒಂದು ಅರ್ಧ ಕಪ್ ಆಗುವಷ್ಟು ಮಾತ್ರ ನೀರನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಅದನ್ನು ಮುಚ್ಚುತ್ತಾ ಅಥವಾ ಕಲ್ಕುತ್ತಾ ಹೀಗೆ ಕುದಿಸ್ಕೊಳ್ಬೇಕು. ಸಕ್ಕರೆ ಪೂರ್ತಿ ಕರಗ್ತದೆ. ಸಕ್ಕರೆ ಪೂರ್ತಿಯಾಗಿ ಕರಗಿದ ಮೇಲೂ ಕೂಡ ಒಂದು 2 ನಿಮಿಷ ಇದನ್ನು ಹಾಗೆ ಕುದಿಸ್ಕೊಳ್ಳಿ, ಸಕ್ಕರೆ ಪಾಕನ ಮಧ್ಯಮ ಉರಿಯಲ್ಲಿ. ನಂತರ ನಾವು ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಂಥ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದನ್ನು ಸ್ವಲ್ಪ ಹೊತ್ತು ಕಲಿಸ್ಕೊಂಡು ಅದು ಸರಿಯಾಗಿ ಸಕ್ಕರೆ ಪಾಕ ಜೊತೆ ಹೊಂದ್ಕೊಂಡು ಒಂದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ಇದಕ್ಕೆ ನಾವು ಹುರಿದಿಟ್ಕೊಂಡಂಥ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಇಂಪಾರ್ಟೆಂಟ್ ವಿಷಯ ಅಂದರೆ ಇದು ಥ್ರೂ ಔಟ್ ನೀವು ಸಣ್ಣ ಉರಿಯಲ್ಲೇ ಮಾಡಬೇಕು, ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಬೇಕು. ಒಂದು ವೇಳೆ ಮಧ್ಯದಲ್ಲಿ ನಿಮಗೆ ಬೇಗ ಮಾಡಬೇಕು ಅಂತೇಳಿ ಮಧ್ಯಮ ಉರಿ ಇಟ್ಕೊಂಡ್ರೂ ಕೂಡ ಅಷ್ಟೇ ಕ್ವಿಕ್ಕಾಗಿ ನೀವು ಅದನ್ನು ಕಲಿಸ್ತಾ ಇರಬೇಕು. ಇಲ್ಲದೇ ಇದ್ದರೆ ಬೇಗ ಸೀದು ಹೋಗ್ತದೆ, ಇಲ್ಲ ಗಂಟಾಗ್ತದೆ. ಕಡಲೆ ಹಿಟ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ತಿರುಗಬೇಕು. ಕಡಲೆ ಹಿಟ್ಟಿನಲ್ಲಿ ಎಲ್ಲಿಯೂ ಗಂಟಿರಬಾರ್ದು. ಸರಿಯಾಗಿ ಅದನ್ನ ತಿರುಗಿಕೊಳ್ಳಿ. ನೀವು ತಿರುಗ್ತಾ ಹೋದ ಹಾಗೆ ಸಣ್ಣ ಉರಿಯಲ್ಲಿ ಅದು ಮಿಶ್ರಣ ಸ್ವಲ್ಪ ದಪ್ಪ ಆಗ್ತಾ ಹೋಗ್ತದೆ. ಒಂದು 2 ನಿಮಿಷ ಕಡಲೆ ಹಿಟ್ಟು ಹಾಕಿ 2 ನಿಮಿಷ ತಿರುವಿ ಆದ ಮೇಲೆ 2.5 ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೇನೆ. ಮತ್ತೆ ಪುನಃ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಹೀಗೇನೆ ಕೈ ಬಿಡದೆ ಮುಗುಚುತ್ತಾನೆ ಇರಬೇಕು. ಇದು ತಾಳ್ಮೆ ಕಳ್ಕೊಂಡು ಮಧ್ಯದಲ್ಲಿ ಕೈ ನಾವು ಮುಚ್ಚದನ್ನು ಬಿಟ್ಟರೆ ಅದು ಗಂಟಾಗ್ತದೆ ಮತ್ತು ಸೀದು ಹೋಗ್ತದೆ. ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರೋದಿಲ್ಲ. ಇದೀಗ ನೋಡಿ ದಪ್ಪ ಆಗ್ತಾ ಇದೆ. ಎಲ್ಲರಿಗೂ ಒಂದೇ ಟೈಮ್ ತಗೊಳ್ತಿದೆ ಅಂತ ನಾನು ಹೇಳೋದಿಲ್ಲ, ಬಟ್ ನನಗೆ ಒಂದು 23 ರಿಂದ 25 ನಿಮಿಷ ತಗೊಂಡಿದೆ. ಇದು ಸಣ್ಣ ಉರಿಯಲ್ಲಿ ಮಾಡಿದ್ದೇನೆ ನಾನು, ಥ್ರೂಔಟ್ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಾಡಿದ್ದೇನೆ. ಈ ಹದ ಬಂದ ಮೇಲೆ ಅಂದರೆ ಸರಿಯಾಗಿ ಗಟ್ಟಿ ಆದಮೇಲೆ ಅದು ಒಂದಾಗಬೇಕು. ಅಷ್ಟಾದ ಮೇಲೆ ಅದನ್ನು ತುಪ್ಪ ಸವರಿದ ಟ್ರೇ ಒಳಗೆ ಹಾಕಿ ಅದನ್ನ ಚೆನ್ನಾಗಿ ಹರಡ್ಕೊಳ್ಬೇಕು. ಒಂದು ಚಮಚಕ್ಕೆ ನಾನು ತುಪ್ಪನ ಸವರ್ಕೊಂಡು ಅದರಲ್ಲಿ ಮೊದಲು ಸಮತಟ್ಟಾಗಿ ಮಾಡಿಕೊಂಡು ಟ್ರೈ ಮಾಡ್ತಾ ಇದ್ದೇನೆ. ಆಮೇಲೆ ಒಂದು ಕಟೋರಿ ಬೆನ್ ಭಾಗಕ್ಕೆ ತುಪ್ಪ ಸವರಿ ಅದನ್ನ ತಟ್ಟಿದ್ದೇನೆ. ಒಂದು 30 ನಿಮಿಷ ಅಥವಾ ಅದು ಸರಿಯಾಗಿ ಸೆಟ್ ಆಗೋ ತನಕ ಹಾಗೆ ಬಿಟ್ಟುಬಿಡಿ. ನಂತರ ಚಾಕುವಿಗೆ ತುಪ್ಪ ಸವರ್ಕೊಂಡು ಪುನಃ ಅದನ್ನು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿರ್ತದೆ. ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗ್ತದೆ ಕೊಕೊನಟ್ ಬರ್ಫಿ. ಇದನ್ನು ನೀವು ಕಡಲೆ ಹಿಟ್ಟು ಹಾಕಿ ಮಾಡಿದಾಗ ನಿಮಗೆ ಕೊಬ್ಬರಿ ಪ್ಲೇನ್ ತೆಂಗಿನಕಾಯಿ ಬರ್ಫಿ ಮಾಡಿದಾಗ ಬರುವಷ್ಟು ವೈಟಾಗಿ ಬರೋದಿಲ್ಲ. ಕಲರ್ ಸ್ವಲ್ಪ ಎಲ್ಲೋ ಹಳದಿಯಾಗಿ ಬರ್ತದೆ. ನಂದು ಹಳದಿಯಾಗಿ ಕಾಣ್ತಾ ಇರೋ ಕಾರಣ ಕಡಲೆ ಹಿಟ್ಟು ಹಾಕಿರೋದು. ನೀವು ಕಡಲೆ ಹಿಟ್ಟು ಹಾಕದೇ ಮಾಡಿದರೆ ಪೂರ್ತಿ ಬಿಳಿಯಾಗಿ ಇರ್ತದೆ ನೋಡಲಿಕ್ಕೆ. ಆ ವರ್ಷನ್ ಕೂಡ ನಾನು ಸದ್ಯದಲ್ಲೇ ಹಾಕ್ತೇನೆ. ಇವತ್ತಿನ ಈ ರೆಸಿಪಿ ತೆಂಗಿನಕಾಯಿ ಬರ್ಫಿ ಕಡಲೆ ಹಿಟ್ಟು ಉಪಯೋಗಿಸಿ ಮಾಡಿರುವಂಥದ್ದು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.